ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿ, ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಇದ್ರೂ ಕೂಡ ಕರೆಂಟ್ ಅಫೇರ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ಯಾಕಂದ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗಬೇಕು ಆಗಬಾರ್ದು ಅಂತ ಡಿಸೈಡ್ ಮಾಡೋದೇ ಕರೆಂಟ್ ಅಫೇರ್ಸ್. ಯಾಕಂದ್ರೆ ಎಲ್ಲರೂ ಏನು ಮಾಡ್ಬೋದು, ಆರಾಮ್ಸೆ ಎಲ್ಲ ಸಬ್ಜೆಕ್ಟನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಬಟ್ ಕರೆಂಟ್ ಅಫೇರ್ಸ್ ಅನ್ನೋದು ಯಾವ ಕಡೆಯಿಂದ ಎಲ್ಲಿಂದ ಎಷ್ಟು ಬರುತ್ತೋ ಏನು ಬರುತ್ತೋ ಒಂದು ಗೊತ್ತಿರಲ್ಲ. ಅದಕ್ಕಾಗಿ ನಾನಿವತ್ತು ನಿಮಗಾಗಿ ಒಂದು ಬೆಸ್ಟ್ ಇಲ್ಲಿ ಸೋರ್ಸನ್ನು ತೊಗೊಂಡು ಬಂದಿದ್ದೇನೆ. ಯಾವುದಂದರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, PIB ಅಂತೇಳಿ ಇದೊಂದು ಗೌರ್ಮೆಂಟ್ ವೆಬ್ಸೈಟ್. ಈ ವೆಬ್ಸೈಟಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ಅಲ್ಲಿ ಅಪ್ಡೇಟ್ ಇರುತ್ತೆ. ಈಗ ನೀತಿ ಆಯೋಗ ಮತ್ತು ಬೇರೆ ಬೇರೆ ಇತರೆ ಯಾವುದೇ ಇರಲಿ, ಡಿಫೆನ್ಸ್ ಇರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಲಿ, ಎಕನಾಮಿ ಇರಲಿ, ಯಾವುದೇ ಬೇಕಾದರೂ ಯಾವುದೇ ಫೀಲ್ಡ್ ಇದ್ದರೂ ಕೂಡ ಅಲ್ಲಿ ಅಪ್ಡೇಟ್ ಇರುತ್ತೆ. 15/4 ಅಂದರೆ ನಿನ್ನೆ ಒಂದು ನ್ಯೂಸನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಶ್ರೀ ನರೇಂದ್ರ ಮೋದಿ ಮತ್ತು ಡೆನ್ಮಾರ್ಕ್ ಪ್ರಧಾನಿಯಾಗಿರ್ತಕ್ಕಂಥ ಶ್ರೀಮತಿ ಮೆಟ್ಟೆ ಫ್ರೆಡೆರಿಕ್ಸನ್ ಅವರು ನಿನ್ನೆ ದೂರವಾಣಿ ಸಂಭಾಷಣೆಯನ್ನು ನಡೆಸ್ತಾರೆ. ಈ ದೂರವಾಣಿ ಸಂಭಾಷಣೆಯಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತಾಡ್ತಾರೆ ಅಂತ ನೋಡೋಣ. ಇಲ್ಲಿ 2020ರ ಹಸಿರು ಕಾರ್ಯತಂತ್ರದ ಪಾಲುದಾರಿಕೆ ಬಗ್ಗೆ ಮಾತಾಡ್ತಾರೆ. ಇದನ್ನು ಇಂಗ್ಲೀಷಲ್ಲಿ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ 2020 ಅಂತ ಕರೀತಾರೆ. ಇದ್ರ ಮೇಲೆ ಕ್ವಶನ್ ಯಾವ ರೀತಿ ಆಗ್ಬೋದು ಅಂದರೆ, ಡೆನ್ಮಾರ್ಕ್ ಮತ್ತು ಇಂಡಿಯಾದ ನಡುವೆ ಯಾವ ಒಂದು ಪಾಲುದಾರಿಕೆ ಇದೆ ಅಂತ ಕೇಳ್ಬೋದು. ಇಲ್ಲಿ ಕ್ವಶನ್ ಯಾವುದು ಅಂದರೆ ಹಸಿರು ಕಾರ್ಯತಂತ್ರದ ಪಾಲುದಾರಿಕೆ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ 2020ರಲ್ಲಿ. ಈಗ ನೆಕ್ಸ್ಟ್ ನೋಡಿ, ಮತ್ತೇನು ಮಾತಾಡ್ತಾರೆ ನೆಕ್ಸ್ಟ್ ಅಂತಂದರೆ, ಅವರು 3ನೇ ಭಾರತ ಮತ್ತು ನಾರ್ಡಿಕ್ ಶೃಂಗಸಭೆಯಲ್ಲಿ ಭೇಟಿಗಾಗಿ ಎದುರು ನೋಡುತ್ತಿರುವುದು. ನಮ್ಮ ಭಾರತದ ಒಂದು ಏಳಿಗೆಗಾಗಿ ನೆಕ್ಸ್ಟ್ 3ನೇ ಶೃಂಗಸಭೆಯಲ್ಲಿ ಮಾತಾಡಬೇಕು ಅಂತೇಳಿ ಆ ರೀತಿ ಅವರು ಫೋನಲ್ಲಿ ಸಂಭಾಷಣೆ ಮಾಡಿದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ನೀತಿ ಆಯೋಗ ಕೂಡ ನಿನ್ನೆ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಏನಂತಂತಂದರೆ, 25+ ಬಿಲಿಯನ್ ರಫ್ತು ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವುದು. ಅಂದರೆ 2035ರ ವೇಳೆಗೆ 25+ ಬಿಲಿಯನ್ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡೋದು ಅಂತೇಳಿ ಹೇಳಿದೆ. ಇದು ಯಾವ ಒಂದು ವಲಯದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಅಂತಂದರೆ, ಭಾರತದ ಹ್ಯಾಂಡ್ ಆ್ಯಂಡ್ ಪವರ್ ಟೂಲ್ಸ್ ಸೆಕ್ಟರಲ್ಲಿ ಈ ಒಂದು ರಫ್ತು ಜಾಸ್ತಿ ಮಾಡಬೇಕು ಅಂತೇಳಿ ಅವರು ಹೇಳ್ತಾರೆ. ನಿಮ್ಮ ಕ್ವಶನ್ ಕೇಳ್ಬೋದು, ನೀತಿ ಆಯೋಗದ ಯಾವ ಒಂದು ವಲಯದಲ್ಲಿ ಇಷ್ಟು ಅಂದರೆ $25 ಬಿಲಿಯನ್ ರಫ್ತು ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಬೋದು ಅಂತ ಹೇಳಿದ್ದಾರೆ ಅಂತ ಕ್ವಶನ್ ಬರ್ಬೋದು ಇಲ್ಲಿ. ಈಗ ನೋಡಿ, ಈ ಒಂದು ರಿಪೋರ್ಟನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂತಂದರೆ, ನೀತಿ ಆಯೋಗದ ಉಪಾಧ್ಯಕ್ಷರು. ನೋಡಿ, ಹಾಗಾದರೆ ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಾ? ನೋಡಿ, ನೀತಿ ಆಯೋಗದ ಅಧ್ಯಕ್ಷರು ನಮ್ಮ ದೇಶದ ಪ್ರಧಾನಮಂತ್ರಿಯವರೇ ಆಗಿರ್ತಾರೆ. ಹಾಗಾಗಿ ಈ ಒಂದು ಆಯೋಗದ ಒಂದು ರಿಪೋರ್ಟನ್ನು ನಿನ್ನೆ ಉಪಾಧ್ಯಕ್ಷರು ರಿಲೀಸ್ ಮಾಡ್ತಾರೆ. ಬರೀ ಉಪಾಧ್ಯಕ್ಷರು ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ಜನ ಇದ್ದಾರೆ. ನೋಡಿ, ಇಲ್ಲಿ ನೋಡಿ, ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಶ್ರೀ ಸುಮನ್ ಬೇರಿ ಅವರು, ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ VK ಸಾರಸ್ವತ್ ಮತ್ತು ಅರವಿಂದ್ ವೀರಮಣಿ ಮತ್ತು CEO ಆಗಿರ್ತಕ್ಕಂಥ BVR ಸುಬ್ರಹ್ಮಣ್ಯಂ ಇವರ ಸಮ್ಮುಖದಲ್ಲಿ ನಿನ್ನೆ ಈ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ. ಈ ಒಂದು ರಿಪೋರ್ಟ್ನಲ್ಲಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ವೇಗಗೊಳಿಸುವುದು ಇರುತ್ತೆ. ನೆಕ್ಸ್ಟ್ 100 ಶತಕೋಟಿ ಪ್ರಸ್ತುತ ಮೌಲ್ಯ ಇರುತ್ತೆ. ಅದನ್ನು 2035ರ ವೇಳೆಗೆ 190 ಶತಕೋಟಿ ತಲುಪುವ ಒಂದು ನಿರೀಕ್ಷೆ ಇದೆ ಅಂತೇಳಿ ರಿಪೋರ್ಟಲ್ಲಿ ವರದಿಯನ್ನು ಮಾಡ್ತಾರೆ. ನೆಕ್ಸ್ಟ್ ಮುಂದಿನ 10 ವರ್ಷದಲ್ಲಿ $25 ಶತಕೋಟಿ ಅಂದರೆ ಅಷ್ಟು ರಫ್ತು ಸಾಧಿಸುವ ಗುರಿ ಇದೆ ಅಂತ ಹೇಳ್ತಾರೆ. ಮತ್ತು 35 ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿ ಇದೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ನೀತಿ ಆಯೋಗದ ಮತ್ತೊಂದು ವರದಿಯಲ್ಲಿ ಜಾಗತಿಕ ವಾಹನ ಉತ್ಪಾದನೆಯಲ್ಲಿ ನಮ್ಮ ಭಾರತವು 4ನೇ ಸ್ಥಾನ ಇದೆ ಅಂತೇಳಿ ಅಲ್ಲಿ ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ನೋಡಿ, IMD ಅಂದರೆ ಇಂಡಿಯನ್ ಮೆಟಲರ್ಜಿಕಲ್ ಡಿಪಾರ್ಟ್ಮೆಂಟ್ ಅಂತೇಳಿ. ಇದು ನಮ್ಮ ಒಂದು ಭಾರತದ ಹವಾಗುಣ ಮತ್ತು ವಾಯುಗುಣವನ್ನು ಅಳತೆ ಮಾಡಿ ಮಾಪನ ಮಾಡಿ ಹೇಳುತ್ತೆ. ಇದು ಏನು ಹೇಳಿದೆ ನಿನ್ನೆ ಅಂತಂದರೆ, ನೈಋತ್ಯ ಮಾನ್ಸೂನ್ ವರದಿಯ ಬಗ್ಗೆ ಒಂದು ತಿಳಿಸಿದೆ. ಏನಂತ ಹೇಳಿ ನೋಡಿ, ಇಲ್ಲಿ ನೈಋತ್ಯ ಮಾನ್ಸೂನ್ ಕಾಲೋಚಿತ ಮಳೆ ಮುನ್ಸೂಚನೆ ನೀಡಿದೆ ಅಂತ ಹೇಳಿದೆ ಮತ್ತು ಎನಿಸುವ ಪರಿಸ್ಥಿತಿಗಳು ತಟಸ್ಥವಾಗಿವೆ ಅಂತ ಹೇಳಿದೆ. ಆದರೆ ಲಾನಿನಾ ತರಹದ ವಾತಾವರಣಗಳು ಗಮನಿಸಲಾಗಿದೆ ಅಂತೇಳಿ ಹೇಳಿದೆ ಇದು. ನೆಕ್ಸ್ಟ್ ಯುರೇಷಿಯಾದಲ್ಲಿ ಈ ರೀತಿ ಅಂದರೆ ಲಾನಿನಾ ಪರಿಣಾಮ ಎದಕ್ಕೆ ಉಂಟಾಗ್ತಿದೆ ಅಂತ ಹೇಳಿದ್ದಾರೆ ಅಂತಂದರೆ, ಯುರೇಷಿಯಾದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಹಿಮದ ಹೊದಿಕೆ ಭಾರತೀಯ ಮಾನ್ಸೂನನ್ನು ಹೆಚ್ಚಿಸಿದೆ ಅಂತೇಳಿ ವರದಿಯನ್ನು ನೀಡಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರೋಡ್ ಟು ಗೇಮ್ ಜಾಮ್. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ. ಯಾಕಂದರೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಮೇ ತಿಂಗಳಲ್ಲಿ ವೇವ್ಸ್ ಶೃಂಗಸಭೆಯನ್ನು ನಮ್ಮ ಒಂದು ಭಾರತದ ಮುಂಬೈನಲ್ಲಿ ನಡೀತಾ ಇದೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಕರೆಕ್ಟಾಗಿ ಇದ್ರ ಬಗ್ಗೆ ನೀವು ಡೀಟೇಲನ್ನು ಹುಡುಕಿ ಓದಬೇಕು. ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಶೃಂಗಸಭೆಯಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಗೇಮ್ ಡೆವಲಪರ್ಗಳು ಅವ್ರೇನು ಮಾಡ್ತಾರೆ, ತಮ್ಮ ಒಂದು ಪ್ರದರ್ಶನವನ್ನು ಮಾಡ್ತಾರೆ. ಈಗ ಯಾರ್ಯಾರು ಮಾಡ್ತಾರೆ ಅಂದರೆ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ಟೋಟಲ್
450 ನಗರಗಳಲ್ಲಿ, ಅಂದರೆ ನಮ್ಮ ಭಾರತದ 453 ನಗರಗಳಲ್ಲಿ, ಆ ಒಂದು ನಗರಗಳಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ 1650 ಪಟ್ಟಣಗಳನ್ನು ಆಯ್ಕೆ ಮಾಡಿದ್ದಾರೆ. ಆ ಪಟ್ಟಣಗಳಲ್ಲಿ 5500 ಕಾಲೇಜುಗಳನ್ನು ಆಯ್ಕೆ ಮಾಡಿದ್ದಾರೆ. ಆ ಅಷ್ಟು ಕಾಲೇಜುಗಳಲ್ಲಿ ಇರ್ತಕ್ಕಂಥ ಆಟಗಾರರಿಗೆ ಏನು ಮಾಡ್ತಾರೆ ಅಂತಂದರೆ ಅಭಿವೃದ್ಧಿಪಡಿಸುವಲ್ಲಿ, ಪೋಷಿಸುವಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂದರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಪಾರ್ಟಿಸಿಪೇಟ್ ಮಾಡಿಸಿ ಬೆಸ್ಟೆಸ್ಟ್ ಯಾರು ಇರ್ತಾರಲ್ಲ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ. ಅಂಥದ್ರಲ್ಲಿ 175 ತಂಡಗಳು ಇಲ್ಲಿ ಸೆಲೆಕ್ಟ್ ಆಗಿವೆ. 175 ತಂಡಗಳು ಸೆಲೆಕ್ಟ್ ಆಗಿವೆ. ಈ ತಂಡಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಶೃಂಗಸಭೆಯಲ್ಲಿ ಮೇ ತಿಂಗಳಲ್ಲಿ ಓನ್ಲಿ ಟಾಪ್ 10 ಅಷ್ಟೇ ಏನು ಮಾಡ್ತಾರೆ, ತಮ್ಮ ಒಂದು ಪ್ರದರ್ಶನವನ್ನು ನೀಡ್ತಾರೆ. ಓಕೆ, ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡಿ, ನಿನ್ನೆ 2023ರ IAS ಆಫೀಸರ್ ಬ್ಯಾಚ್ ಅವ್ರೇನು ಮಾಡ್ತಾರೆ, ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ ನೋಡಿ, ಮಹಾರಾಷ್ಟ್ರದ ರಾಜ್ಯಪಾಲರು CP ರಾಧಾಕೃಷ್ಣನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡ್ತಾರೆ. ಕ್ವಶನ್ ಬರ್ಬೋದು ನಿಮಗೆ, ರಾಧಾಕೃಷ್ಣನ್ ಅವರು ಯಾವ ರಾಜ್ಯದ ಒಂದು ರಾಜ್ಯಪಾಲರಾಗಿದ್ದರು ಅಂತ ಬರ್ಬೋದು. ನೆಕ್ಸ್ಟ್ ನೋಡಿ, ಕೇಂದ್ರ ಆರೋಗ್ಯ ಸಚಿವ ಶ್ರೀ JP ನಡ್ಡಾ ಅವರು AIIMS ರಿಷಿಕೇಶ್ದ 5ನೇ ಕಾನ್ವೆಕೇಶನ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಕ್ವಶನ್ ನಿಮ್ಗೆ ಏನು ಬರ್ಬೋದು, ಕೇಂದ್ರ ಆರೋಗ್ಯ ಸಚಿವ ಯಾರು ಅಂತ ಕ್ವಶನ್ ಬರ್ಬೋದು ಇಲ್ಲಿ. ಓಕೆ, ಇಲ್ಲಾಂದರೆ AIIMS ರಿಷಿಕೇಶ್ನ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ಕ್ವಶನ್ ಬರ್ಬೋದು. ಇದು ಬರೋ ಚಾನ್ಸಸ್ ಕಡಿಮೆನೇ, ಅಂದ್ರೂ ಇಂಪಾರ್ಟೆಂಟೇ. ಯಾಕಂದರೆ ಯಾವಾಗಿಂದ ಯಾವ ಕ್ವಶನ್ ಎಲ್ಲಿಂದ ಬರ್ತದೆ ಅನ್ನೋದು ಗೊತ್ತಿರಲ್ಲ, ಸುಮ್ಮನೆ ಓದಬೇಕಟ್ಟೆ. ನೆಕ್ಸ್ಟ್ ನೋಡಿ, 14/4/2025 ಈ ಒಂದು ದಿನವನ್ನು ವಿಶ್ವ ಕ್ವಾಂಟಮ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇಂಪಾರ್ಟೆಂಟ್ ಇದು ನೆನ್ಪಿಡ್ಬೇಕು ನೀವು. ನೆಕ್ಸ್ಟ್ ನೋಡಿ, ಏನು ಇಂಪಾರ್ಟೆಂಟ್ ಇದು ಅಂತ ನೋಡಿ ಟೋಟಲ್ ಆಗಿ ಇದರ ಒಂದು ಸಮರಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಟೋಟಲ್ ಆಗಿ ನಮ್ಮ ಒಂದು ಭಾರತದಲ್ಲಿ 8 ಸ್ಟಾರ್ಟಪ್ಗಳು ನಮ್ಮ ಒಂದು NSM ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದೇವೆ. ಈ NSM ಅಂದರೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತೇಳಿ, ಇದರ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದರ ಅಡಿಯಲ್ಲೇ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಬರುತ್ತೆ. 14/4/2025 ನಮ್ಮ ಬೆಂಗಳೂರಿನ ಒಂದು ಸ್ಟಾರ್ಟಪ್ ಆಗಿರ್ತಕ್ಕಂಥ QPIAI ಅನ್ನೋ ಒಂದು ಸ್ಟಾರ್ಟಪ್ ಇದು ಏನು ಮಾಡುತ್ತೆ ಅಂತಂದರೆ, ನಿನ್ನೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಏನಂತ ಹೇಳಿ ಅಂತಂದರೆ, ಭಾರತದ ಅತ್ಯಂತ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಅದು ಹೇಳಿದೆ. ಓಕೆ, ಇದು ಇಂಪಾರ್ಟೆಂಟ್. ನೋಡ್ರಿ, QPIAI ಏನಿದು ಅಂತ ಕೇಳಿದರೆ, ಇದು ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ ಬಿಡುಗಡೆ ಮಾಡುವಂಥ ಒಂದು ಸ್ಟಾರ್ಟಪ್ ಅಂತ ಬರ್ಬೋದು ಕ್ವಶನ್ ಇಲ್ಲಿ. ನೆಕ್ಸ್ಟ್, ಈ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿ 25 ಸೂಪರ್ ಕಂಡಕ್ಟಿಂಗ್ ಕ್ವಿಟ್ಗಳನ್ನು ಬಳಕೆ ಮಾಡಲಾಗಿದೆ ಅಂತೇಳಿ ಅದು ತಿಳಿಸಿದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕೇಂದ್ರ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಮತ್ತು ಶೋಭಾ ಕರಂದ್ಲಾಜೆ ಅವರ ಸಮ್ಮುಖದಲ್ಲಿ ಅವ್ರು ಏನು ಮಾಡ್ತಾರೆ, ಸ್ವಿಗ್ಗಿ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಓಕೆ, ಸ್ವಿಗ್ಗಿ ಜೊತೆ ಯಾಕೆ ಸಹಿ ಹಾಕ್ತಾರೆ ಅಂತಂದರೆ, ಬರ್ತಕ್ಕಂಥ 2-3 ವರ್ಷಗಳಲ್ಲಿ 12 ಲಕ್ಷ ಉದ್ಯೋಗವನ್ನು ಸೃಷ್ಟಿಸಲು ಒಪ್ಪಂದವನ್ನು ಹಾಕುತ್ತಾರೆ. ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಮತ್ತು ಶೋಭಾ ಕರಂದ್ಲಾಜೆ ಅವರು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಓಕೆ, ನೆಕ್ಸ್ಟ್ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇದು ಯಾವುದರ ಹೆಸರು ಬರ್ತಲ್ಲ ಅಂತ ಭಾಳ ಇಂಪಾರ್ಟೆಂಟ್ ಇರ್ತಾವೆ, ನೀವು ಪಾಯಿಂಟ್ಸ್ ಮಾಡ್ಕೋಬೇಕು ಇವು ನೋಡಿ. ನಾವಿಕ ಸಾಗರ ಪರಿಕ್ರಮ 2 ಯಾತ್ರೆಯ ಅಂತಿಮ ಹಂತಕ್ಕಾಗಿ INSV ತಾರಿಣಿಯನ್ನು ಕೆಳಗಿಳಿಸಲಾಗಿದೆ. ಫಸ್ಟ್ ಆಫ್ ಆಲ್, INSV ತಾರಿಣಿ ಅನ್ನೋದು ಒಂದು ಹಡಗಿನ ಹೆಸರು. ಈ ಒಂದು ಹಡಗನ್ನು ನಾವಿಕ ಸಾಗರ ಪರಿಕ್ರಮ 2 ಅಂತ ಈ ಒಂದು ಯಾತ್ರೆಗೆ ಬಳಕೆ ಮಾಡಿದ್ದಾರೆ. ನಿನ್ನೆ ಇದನ್ನು ಗೋವಾಗೆ ಇಳಿಸಲಾಗಿದೆ ಅಂಥೇಳಿ ನಿನ್ನೆ ನ್ಯೂಸ್ ಇತ್ತು. ನೆಕ್ಸ್ಟ್ ನೋಡಿ, ಜಂಟಿ ಯುದ್ಧ ಅಧ್ಯಯನ ಕೇಂದ್ರ ನವದೆಹಲಿಯಲ್ಲಿ ರಕ್ಷಣಾ ಸಾಹಿತ್ಯ ಉತ್ಸವ ಕಲಾಂ ಮತ್ತು ಕವಚ 2.0 ಅನ್ನು ಆಯೋಜಿಸಲಾಗಿದೆ. ಅಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಫಸ್ಟ್ ಕ್ವಶನ್ ಹೆಂಗೆ ಬರ್ಬೋದು ನೋಡ್ರಿ, ಜಂಟಿ ಯುದ್ಧ ಅಧ್ಯಯನ ಕೇಂದ್ರ ಎಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ. ನೆಕ್ಸ್ಟ್, ನಿನ್ನೆ ಏನಾಗಿದೆ, ರಕ್ಷಣಾ ಸಾಹಿತ್ಯ ಉತ್ಸವ ಆಯೋಜನೆ ಆಗಿತ್ತು. ಆ ಒಂದು ಆಯೋಜನೆಯ ಒಂದು ಹೆಸರು ಏನಾಗಿತ್ತಪ್ಪ ಅಂತಂದರೆ ಕಲಾಂ ಮತ್ತು ಕವಚ 2.0. ಓಕೆ, ನಿನ್ನೆ ನಮ್ಮ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪೋಲಿಯಾ ಬೊಯ್ಶಾಖ್ ಹಬ್ಬದ ಕುರಿತು PM ಶುಭಾಶಯ ಕೊಡ್ತಾರೆ. ಅಂದರೆ ಪಶ್ಚಿಮ ಬಂಗಾಳದ ರಾಜ್ಯದ ಜನರಿಗೆ ನರೇಂದ್ರ ಮೋದಿ ಅವರು ಶುಭಾಶಯನ ಕೊಡ್ತಾರೆ. ಈ ಕ್ವಶನ್ ಏನು ಬರ್ಬೋದು, ನೆಕ್ಸ್ಟ್ ನೀವು ನೋಡ್ರಿ, ಪೋಲಿಯಾ ಬೊಯ್ಶಾಖ್ ಅನ್ನೋ ಒಂದು ಹಬ್ಬ ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಬರ್ಬೋದು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹುಡ್ಕೋಬೇಕು ನೀವು. ನೆಕ್ಸ್ಟ್ ನೋಡಿ, ಬ್ರಾಜಿಲಿಯಾನಲ್ಲಿ 15ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆಯಲ್ಲಿ ನಮ್ಮ ಒಂದು ದೇಶದಿಂದ ಕೇಂದ್ರ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಭಾಗವಹಿಸಲಿದ್ದಾರೆ. ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ನೋಡಿ, ಓದಬೇಕಂದ್ರೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಫಸ್ಟ್ ನೀವು ಎಫರ್ಟ್ ಹಾಕಲೇಬೇಕು, ನೆಕ್ಸ್ಟ್ ಆಮೇಲೆ ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಮತ್ತೆ ಸಿಗೋಣ ಮತ್ತೊಂದು ಹೊಸ ಒಂದು ಅಪ್ಡೇಟ್ ಜೊತೆ.